ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆದರೆ ಆ ಕೇಶವಪ್ಪ ನಮ್ಮ ಅವ್ವಂಗೆ ತೀರಾ ಅವಮಾನ ಮಾಡೋರೆ. ಇದು ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ. ಅವ್ವ ಒಪ್ಕೊಂಡ್ರು ಅವ್ರ ಮನೆ ಸೊಸೆ ಆಗಕ್ಕೆ ನಾನು ಒಪ್ಕೊಳ್ಳಲ್ಲ. ನನ್ಗೆ ಮದ್ವೆ ಬೇಡ. ಅಲ್ಲ ಕಣವಿ, ನೀನ್ ಬ್ಯಾಡ ಅನ್ನೋದ್ಕ ನಾನು ಈಟೆಲ್ಲ ಮಾಡಿದ್ದು. ಅಲ್ಲ ಪುಟ್ಟಮ್ಮಿ, ನಿನಗೆ ಅವಮಾನ ಮಾಡಿದವರು ನಮ್ಮ ಮಗಳನ್ನ ಸಂದಕ್ಕೆ ನೋಡ್ಕೋತಾರ? ಇವ್ರಿಗಿನ ಆ ಗೌರಮ್ಮ ಮತ್ತೆ ಜಗನ್ನೇ ಏಟೋ ವಾಸಿ ಅಂತ ಅನಿಸ್ತೈತೆ. ಅಲ್ಲ, ಅವರಪ್ಪ ಮಾಡಿದ ತಪ್ಪಿಗೆ ಮಗನಿಗೆ ಶಿಕ್ಷೆ ಕೊಡಬೇಕು. ಅವನು ಒಪ್ಕೊಳ್ದೆ ಹೋದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನಾವು ಸಚಿನ್ನ ಕರ್ಕೊಂಬಂದು ಸುಮ್ಮನೆ ಜೊತೆ ಮದುವೆ ಮಾಡೋಣ. ಹೌದು, ಸಚಿನ್ ಅಂತೂ ಯಾವುದೇ ಕಾರಣಕ್ಕೂ ನಮ್ಮ ಸುಮ್ಮನೆ ಬಿಟ್ಕೊಡಲ್ಲ. ಬ್ಯಾಡ ಕಣಪ್ಪ ಸಿರಿ, ನೀವೆಲ್ಲ ಹಿಂಗ್ ಮಾಡೋದಾದ್ರೆ ನಾನು ಏಟೊಂದು ಶ್ರಮನೇ ಪಡ್ತಿರ್ಲಿಲ್ಲ. ನನ್ನ ಮಗಳ ಮದುವೆ ಶಾಸ್ತ್ರೋಕ್ತವಾಗಿ ನಡಿಬೇಕು. ನೀನ್ ಏನೇ ಹೇಳವ, ನಿನಗೆ ಅವಮಾನ ಮಾಡಿರೋರ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ನಾನು ಅವ್ರ ಮನೆ ಸೊಸೆ ಆಗಲ್ಲ. ಅಲ್ಲ, ಹಿಂಗೂ ಇಲ್ಲ ಹಂಗೂ ಇಲ್ಲ ಅನ್ನಂಗೆ ನಿನ್ನ ಅಕ್ಕನ ಥರ ಜೀವನ ಪೂರ್ತಿ ಒಂಟಿಯಾಗೆ ಇರ್ತೀಯ ಸುಮಾ. ನಾನು ಒಂಟಿಯಾಗಿದ್ರೂ ಪರವಾಗಿಲ್ಲ. ನನಗೆ ಅವನ ಮರ್ಯಾದೆನೇ ಮುಖ್ಯ. ಆಹಾ ಬಿತ್ರಿ ಯೋನ್ ನಾಟಕ ಆಡ್ತಾವಳೆ ನೋಡು. ಹಂಗೆಲ್ಲ ಮಾತಾಡ್ಬೇಡ ಕಣವಿ. ಹಿಂಗೆಲ್ಲ ದುಡ್ಕಿರೆ ಜೀವನ ಗೆಲ್ಲಕ್ಕಾಗಕ್ಕಿಲ್ಲ ನೋಡ. ನೀನು ಒಪ್ಪಿರೋ ಜೀವನ ನಿನಗೆ ಸಿಗ್ಬೇಕು ಅಂದ್ರೆ ಹುಸಿ ತಾಳ್ಮೆಯಿಂದ ಇರಬೇಕು. ಅವ ನನ್ನ ತಂಗಿ ಜೀವನ ನನ್ನಂಗೆ ಆಗಬಾರ್ದು. ಹಂಗಂತ ನಿಂಗೆ ಯಾರ ಮುಂದೆನೂ ಸೋಲ್ಬಾರ್ದು ಕಣವ. ಅವ, ನೀನು ಮದುವೆಗೆ ಒಪ್ಪಿರೋದು ನಮಗೆಲ್ಲ ಖುಷಿನೇ. ಆದರೆ ಕೇಶವ ನಿಮ್ಗೆ ಅವಮಾನ ಮಾಡಿರೋದು ಸರಿಯಲ್ಲ. ಹೌದು ಪುಟ್ಟಕ್ಕ, ನನ್ನ ಗೆಳತಿಗೆ ಅವಮಾನ ಮಾಡೋಷ್ಟು ದಿಮಾಕ್ ಬಂದ್ಬಿಡ್ತಾವ ಕೇಶವಂಗೆ. ನಾನು ಈಗಲೇ ಅವನಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ಬ್ಯಾಡಿ ಅಮ್ಮವ್ರೆ, ಈ ವಿಷಯನ ಇನ್ನೂ ದೊಡ್ಡದು ಮಾಡೋದು ಬೇಡ. ಮಕ್ಕಳಿಗೋಸ್ಕರ ಅವ್ರ ಮುಂದೆ ಬೇಡ್ಕೊಂಡ್ರೆ ನಾನೇನು ಸಣ್ಣವಳಾಗಕ್ಕಿಲ್ಲ. ನಿನ್ನ ವ್ಯಕ್ತಿತ್ವ ಅಂತದ್ದು ಪುಟ್ಟಕ್ಕ. ಯಾರು ಯೋನ ಹೇಳಿದ್ರು ಸಹಿಸ್ಕೊಳ್ತೀಯ, ಆದ್ರೆ ನಾನು ಹಂಗಲ್ಲ. ನನ್ನ ಗೆಳತಿಗೆ ಯಾರೋ ಅವಮಾನ ಮಾಡಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ ಆಗಕ್ಕಿಲ್ಲ.